ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೀವು ಊಪ್ಸ್ ಕಂಪ್ಲೀಟಾಗಿ ತಿಳ್ಕೊಂಬಿಟ್ಟಿದ್ದೀರಾ. ನಾನು ಹೋಪ್ಫುಲಿ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋಮ್ವರ್ಕ್ ಕೂಡ ಕೊಡ್ತಾ ಇದ್ದೀನಿ, ಏನು ಕಷ್ಟ ಇಲ್ಲ ಇದು. ನೀವು ಪ್ರಾಕ್ಟೀಸ್ ಮಾಡಿ, ನೀವು ಚಾಟ್ ಜಿಪಿಟಿ ಇದೆ ಯೂಸ್ ಮಾಡಿ, ನನ್ನ ನೋಟ್ಸನ್ನೇ ಅಪ್ಲೋಡ್ ಮಾಡಿ, ಕೇಳಿ, ಕ್ವಶನ್ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಆನ್ ಟಾಪ್ ಆಫ್ ಇಟ್ ನನ್ನ ವೀಡಿಯೋ ಒಂದು ಸತಿ ಹಿಂಗೆ ನೋಡಿಬಿಡಿ, ಅವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ನಿಮಗೆ ಯಾವತ್ತೂ ಬರಲ್ಲ. ನೋಡಿ, ನೀವು ಸಣ್ಣವರಿದ್ದಾಗ ಏನು ಮಾಡ್ತೀವಿ, ಸೈಕಲ್ ಓಡಿಸ್ಬೇಕಾದ್ರೆ ಹೆಂಗಿತ್ತು, ಬ್ಯಾಲೆನ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಬಿದ್ದೋಗ್ತಿತ್ತು. ಹಂಗೆ ಬಿಟ್ಬಿಟ್ಟಿದ್ರೆ, ಕಾಲಿ ಗಾಯ ಆಯಿತು ಅಂತ ಬಿಟ್ಬಿಟ್ಟಿದ್ರೆ ಆಗ್ತಿತ್ತಾ? ಇಲ್ಲ. ಆಮೇಲೆ ಬೀಳ್ತೀರಾ, ಮಾಡ್ತೀರಾ, ಆಮೇಲೆ ಏನಾಗುತ್ತೆ, ಸ್ವಲ್ಪ ಇವಾಗ ಹಿಂಗೆ ಅದೇ ಫೇಸಲ್ಲಿ ಇದ್ದೀರಾ ನೀವು, ಆಯಿತಾ? ಸ್ವಲ್ಪ ಹಿಂಗೆ ಹಿಂದೆ ಮುಂದೆ ಆಗುತ್ತೆ. ಬಟ್ ಒಂದು ಸತಿ ಕಲ್ತ್ಬಿಟ್ರಿ ಅಂದರೆ ಸುಮ್ಮನೆ ಆ ಕಡೆ ನೋಡ್ಕೊಂಡು ಹೋಗ್ತಾರೆ, ಸೈಕಲ್ ಪಾಡಿಗೆ ಅದೇ ಹೋಗ್ತಾ ಇರುತ್ತೆ. ಅದೇ ಥರ ಕೋಡಿಂಗು ಕೂಡ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗುತ್ತೆ, ಅಲ್ಲೇ ಸುಮಾರು ಜನ ಬಿಟ್ಬಿಡ್ತಾರೆ, ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ. ಹೌದಾ? ನೀವು ಬಿಡಬೇಡಿ, ಸ್ವಲ್ಪ ಪ್ರಯತ್ನ ಮಾಡಿ, ಒಂದೆಷ್ಟು ಸಲ ಪ್ರಾಕ್ಟೀಸ್ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ. ಅದಾದ್ಮೇಲೆ ಅದು ಅರ್ಥ ಆಗುತ್ತೆ, ಅದ್ರ ಪಾಡಿಗೆ ಅದು ಕೋಡ್ ನೋಡಿದ ತಕ್ಷಣ ನೀವು ಅಂದ್ಬಿಡ್ತೀರಾ, ಓ ಇದೇ ಕೋಡ್ ಇದು ಈ ಥರ ಆಗುತ್ತೆ, ಹಿಂಗೆ ವರ್ಕ್ ಆಗುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ, ಪ್ರಾಜೆಕ್ಟ್ ಬಿಲ್ಡ್ ಮಾಡೋಕೆ ಹೋಗ್ತೀರಾ. ನೀವು ಇವೆಲ್ಲ ಬೇಸಿಕ್ ಗೊತ್ತಿಲ್ಲ ಅಂದರೆ ಪ್ರಾಜೆಕ್ಟ್ ಹೆಂಗೆ ಬಿಲ್ಡ್ ಮಾಡ್ತೀರಾ ಅಲ್ವಾ? ಅದಕ್ಕೋಸ್ಕರನೇ ಈ ಸಾಲಿಡ್ ಪ್ರಿನ್ಸಿಪಲ್ ಅಲ್ಲೇ ಬರೋದು. ಸ್ಕೇಲೆಬಲ್ ಕೋಡ್ ಬರೀಬೇಕು, ಕ್ವಾಲಿಟಿ ಕೋಡ್ ಬರೀಬೇಕು, ಸೀನಿಯರ್ ಡೆವಲಪರ್ ಥರ ಕೋಡ್ ಬರೀಬೇಕು. ನೀನು ಎಲ್ಲೋಗಿ ರೆಫರ್ ಮಾಡ್ತೀಯಪ್ಪ, ಯಾರು ಕೋಡ್ ನೋಡ್ತೀಯ, ನಿಂಗೆ ಏನು ಅರ್ಥ ಆಗುತ್ತೆ. ಇವಾಗ ಸೀನಿಯರ್ ಕೋಡ್ ಬರೀಬೇಕು ಅಂತ ಎಲ್ಲರೂ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬೇರೆ, ಎಲ್ಲರೂ ಪ್ರಾಜೆಕ್ಟ್ ಬೇರೆ, ಅವ್ರ ಕೋಡ್ ನೋಡಿ ನೀವು ಬರೆಯೋಕ್ಕಾಗತ್ತಾ? ಅದಕ್ಕೆ ಇವರು ಆಲ್ರೆಡಿ ಪೈಥಾನ ಒಂದು ಸಾಲಿಡ್ ಪ್ರಿನ್ಸಿಪಲ್ ಅಂತ ಮಾಡಿಬಿಟ್ಟಿದ್ದಾರೆ, ಆಯಿತಾ? ಅವರೆಲ್ಲರೂ ಏನು ಮಾಡಿದ್ರು, ಇಕ್ಕಟ್ಟ ನೋಡಪ್ಪ, ನೀನು ಈ ಥರ ಫಾಲೋ ಮಾಡಿದ್ರೆ ನೀನು ಸೀನಿಯರ್ ಡೆವಲಪರ್ ಥರ ಕೋಡ್ ಬರೀತಿದ್ಯಾ, ಇದು ಸ್ಕೇಲಬಲ್ ಕೋಡು ಆಟೋಮೆಟಿಕ್ ಆಗಿಬಿಡುತ್ತೆ. ಈ ಊಪ್ಸ್ ಇನ್ ಪಿಲ್ಲರ್ ಅಲ್ಲ, ಊಪ್ಸ್ ಸಾಲಿಡ್ ಪ್ರಿನ್ಸಿಪಲ್ಸ್ ಇಲ್ಲ ಅಂದರೂ ಕೂಡ ನೀನು ಬರಿಬಹುದು. ಇಟ್ ಜಸ್ಟ್ ಲೈಕ್ ಎ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಥರ. ಊಪ್ಸ್ ಅನ್ನೋದು ಗ್ರಾಮರು, ವೊಕ್ಯಾಬ್ಯುಲರಿ. ನೀನು ಇಂಗ್ಲೀಷಲ್ಲಿ ABCD ಕಲ್ತಿದ್ಯಾ, ಈಸು ಆ್ಯಸು ವೇಸು ಎಲ್ಲೆಲ್ಲ ಹಾಕ್ಬೇಕು ನೀನು ತಿಳ್ಕೊಂಬಿಟ್ಟಿದ್ಯಾ. ಆದರೆ ನೀನು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಇವನ್ನೆಲ್ಲ ಸೇರಿಸಿ ಕಮ್ಯುನಿಕೇಟ್ ಮಾಡ್ತೀಯಾ, ಏನು ಮಾತಾಡ್ತೀಯಲ್ಲ ಅವಾಗ ಇನ್ನೊಬ್ರಿಗೆ ಅರ್ಥ ಆಗುತ್ತೆ, ಆಯಿತಾ? ಹೆಂಗೆ ಸ್ಟ್ರಕ್ಚರಾಗಿ ಮಾತಾಡಬೇಕು. ಸೊ ಇನ್ನೊಂದು ಪರ್ಸನು ಅದೇ ಥರ ಮೀನಿಂಗ್ ಅರ್ಥ ಮಾಡ್ಕೋಬೇಕು. ನೀವೇನೋ ಇಂಗ್ಲೀಷಲ್ಲಿ ಏನೋ ಅಂದರೆ ಅವ್ನಿಗೆ ಏನೋ ಅರ್ಥ ಆದರೆ ಹೇಳಿ, ಇದು ಪ್ರಾಬ್ಲಮ್ ಆಗ್ತವೆ. ಒಂದು ಎಕ್ಸಾಂಪಲ್ ಇಂಗ್ಲೀಷ್ ತೊಗೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ಸ್ಟೈಲಾಗಿ ಇಂಗ್ಲೀಷ್ ಮಾತಾಡಬೇಕಂದ್ರೆ ನೀವು ಸಾಲಿಡ್ ಪ್ರಿನ್ಸಿಪಲ್ ಸಖತ್ತಾಗಿ ಗೊತ್ತಿರಬೇಕು. ಬರೀ ಗ್ರಾಮರ್ ಗೊತ್ತಿರೋ ಸಾಲ, ಗ್ರಾಮರು, ವೊಕ್ಯಾಬ್ಯುಲರಿ, ಊಪ್ಸು, ಸಾಲಿಡ್ ಪ್ರಿನ್ಸಿಪಲ್ ಆನ್ ಟಾಪ್ ಆಫ್ ಇಟ್ಟು. ಹಂಗಾರೆ ಊಪ್ಸು ವಿತೌಟ್ ಸಾಲಿಡ್ ಕೂಡ ನಾವು ಬರಿಬೋದು, ಬಟ್ ಸಾಲಿಡು ವಿತೌಟ್ ಊಪ್ಸ್ ಇಲ್ಲ. ಗೊತ್ತಾಯ್ತಾ? ಅದನ್ನು ಹೇಳಕ್ಕೆ ಹೋಗ್ತಾ ಇರೋದು. ಇದು ಊಪ್ಸ್, ಇದು ಸಾಲಿಡ್ ಪ್ರಿನ್ಸಿಪಲ್ ಹಿಂಗಿದೆ. ಸೊ ಯು ಕ್ಯಾನ್ ರೈಟ್ ಎ ಬೆಟರ್ ಕೋಡ್ ಯೂಸಿಂಗ್ ಕ್ಲಾಸಸ್ನ ಇಟ್ಕೊಂಡು ಕರೆಕ್ಟಾಗಿ ನೀನು ಸ್ಕೇಲಬಲ್ ಅಪ್ಲಿಕೇಶನ್ ಹೆಂಗೆ ಬರೆಯೋದು ಅಂದರೆ ಸಾಲಿಡ್ ಪ್ರಿನ್ಸಿಪಲ್ ನೋಡಬೇಕು. ಸಾಲಿಡ್ ಪ್ರಿನ್ಸಿಪಲ್ ಇಂಪ್ಲಿಮೆಂಟೇಷನ್ ಮಾಡಿದ್ಯಾ ಅಂದರೆ ನೀನು ಸ್ಕೇಲಬಲ್ ಕೋಡ್ ಬರ್ದಿದ್ಯಾ ಅಂತ ಆಟೋಮೆಟಿಕ್ಕಾಗಿ ನಾವು ಹೇಳ್ಬೋದು. ನೀನು ಸೀನಿಯರ್ ಡೆವಲಪರ್ ಆಗಿದೆಯಾ, ಹೋಗ್ರು ಅಂತ ಹೇಳ್ಬೋದು. ಫಸ್ಟು ಈ ಸಾಲಿಡ್ ಇಸ್ ಎ ಫಿಫ್ತ್ ಪಿಲ್ಲರ್ ಅಂತ ಕೇಳಿಬಿಟ್ರೆ ನಿಮಗೆ, ನೋಡಪ್ಪ ಇಲ್ಲ, ಸಾಲಿಡ್ ಫಿಫ್ತ್ ಪಿಲ್ಲರ್ ಅಲ್ಲ ಅಂತ ಗೊತ್ತಾಯಿತು. ಇದು ಊಪ್ಸ್ ಇನ್ ಪಾರ್ಟ್ ಬರಲ್ಲ. ಇದಂಗಂದರೆ ಇದು ಪ್ರಿನ್ಸಿಪಲ್ಲು. ನೀವು ಕ್ಲಾಸಸ್ನ ಹೆಂಗೆ ಸ್ಕೇಲಬಲ್ ಆಗಿ ಬರೀಬೇಕು, ಕ್ವಾಲಿಟಿ ಕೋಡ್ ಹೆಂಗೆ ಬರೀಬೇಕು ಅನ್ನೋದು ನಮಗೆ ಸಾಲಿಡ್ ಪ್ರಿನ್ಸಿಪಲ್ಸಲ್ಲಿ ಹೇಳುತ್ತೆ. ಊಪ್ಸ್ ಅನ್ನೋದು ಗ್ರಾಮರು ಮತ್ತು ವೊಕ್ಯಾಬ್ಯುಲರಿ ಅಂತ ನೀವು ಅನ್ಕೋಬೋದು. ಅದನ್ನೇ ನಾನು ಇಲ್ಲಿ ಹೇಳಿದ್ದೀನಿ. ಊಪ್ಸ್ ಇಸ್ ಎ ಪ್ಯಾರಾಡಿಮ್, ಇಟ್ ಗಿವ್ ಯು ಎ ರಾ ಟೂಲ್, ಕ್ಲಾಸ್, ಆಬ್ಜೆಕ್ಟ್, ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್. Solid is a set of design principles that sit on top of OOPS. It adds no new language feature. It tells you how to use the pillar well so class can stay flexible, scalable, ಆ ಥರ ವೆಲ್ ಮೇಂಟೈನಬಲ್ ಅಂತ. ಗೊತ್ತಾಯ್ತಾ? ಸಾಲಿಡ್ ಇಸ್ ನಾಟ್ ಎ ಫಿಫ್ತ್ ಪಿಲ್ಲರ್ ಅಂತ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ, ಆಯಿತಾ? ಊಪ್ಸ್ ಇಸ್ ಎ ಪಾರ್ಟ್ ಆಫ್ ಸಾಲಿಡ್, ಅದ್ರ ಬಗ್ಗೆನೂ ಹೇಳಿದ್ದೀನಿ. ಊಪ್ಸ್ ಇಸ್ ನಾಟ್ ಎ ಪಾರ್ಟ್ ಆಫ್ ಸಾಲಿಡ್ ಅಂತಲೂ ಹೇಳ್ಬಿಟ್ಟಿದ್ದೀನಿ. ನೋಡಿ, ಸೊ ದ ರಿಲೇಷನ್ಶಿಪ್ ಇಸ್ ಒನ್ ಡೈರೆಕ್ಷನಲ್. ಸಾಲಿಡ್ ಈಸ್ ಡಿಪೆಂಡಿಂಗ್ ಆನ್ ಊಪ್ಸ್. ಊಪ್ಸ್ ಡಸ್ ನಾಟ್ ನೀಡ್ ಸಾಲಿಡ್ ಟು ರನ್. ಮೀನ್ಸ್ ಇಂಗ್ಲೀಷು ನೀವು ಪ್ರಾಪರ್ ಗ್ರಾಮೆಟಿಕಲಿ ಮಾತಾಡಬೇಕು ಅಂತಲ್ಲ, ಅವ್ನಿಗೆ ಮೀನಿಂಗ್ ಅರ್ಥ ಆಗಬೇಕು ಅಂದರೆ, ಆಯಿತಾ? ನೀವು ಸ್ಟಾರ್ಟಿಂಗಲ್ಲಿ ಇಂಗ್ಲೀಷ್ ಕಲಿಯೋದು ಹೆಂಗೆ ಮಾತಾಡ್ತೀರಾ, ವಿತೌಟ್ ಗ್ರಾಮರ್ ಅಲ್ಲಿ ಹಿಂದೆ ಮುಂದೆ ಮಾಡಿಬಿಟ್ಟು ಮಾತಾಡ್ಬಿಡ್ತೀರಾ ಅಲ್ವಾ? ಅದು ನಡೆಯುತ್ತೆ, ಕನ್ವೆ ಆಗುತ್ತೆ. ಬಟ್ ಕರೆಕ್ಟಾಗಿ ಮಾತಾಡ್ಬೇಕಂದ್ರೆ ಗ್ರಾಮರ್ ಇರಬೇಕು, ಕರೆಕ್ಟಾಗಿ ಮಾತಾಡಬೇಕು ಅಂದರೆ ನೀವು ಸಾಲಿಡ್ ಪ್ರಿನ್ಸಿಪಲ್ ಗೊತ್ತಾಗಬೇಕು. ಅದಕ್ಕೆ ನಾನು ಅದ್ರ ಬಗ್ಗೆ ಒತ್ತಿ ಹೇಳ್ತಾ ಇದ್ದೀನಿ. ಯಾರಪ್ಪ ಇದನ್ನು ಮಾಡಿದ್ದು ಅಂದರೆ ರಾಬರ್ಟ್ ಸಿ ಮಾರ್ಟಿನ್ ಅಂತ ಇದೆ, ಅಂಕಲ್ ಬಾಬ್ ಅಂತ ಕರೀತಾರೆ ಇವರಿಗೆ. ನೋಡಿ, ಇವರೇ, ಅವ್ರ ಮುಖ ನೋಡ್ಕೊಂಬಿಡಿ. ಇವರೇ ನಾವು ಸಾಲಿಡ್ ಪ್ರಿನ್ಸಿಪಲ್ನ ಇಕ್ಕಟ್ಟ ಮಾಡಿ ಕೊಟ್ಟಿರೋದು. ಇವರೊಬ್ಬರೇ ಮಾಡಿಲ್ಲ, ಇನ್ನೂ ಇಬ್ಬರು ಇದ್ದಾರೆ ಅದನ್ನು ಸಾಲಿಡ್ ಪ್ರಿನ್ಸಿಪಲ್ ಮಾಡಿದವರು. ಈ SOLID ಅನ್ನೋದು ಸಪ್ರೇಟ್, ಇದು ಸಾಲಿಡ್ ಅಂತ ನಿಮಗೆ ಕರೆಯಕ್ಕೆ ಕೇಳಿರೋದಷ್ಟೇ. ಬಟ್ ಇದು ಎಲ್ಲ ಪ್ರಿನ್ಸಿಪಲ್ ಸಪ್ರೇಟ್ ಇಲ್ಲೇ ಹಿಡಿದೀವಿ. ಈಸ್ ಕ್ರೆಡಿಟೆಡ್ ವಿತ್ ಇಂಟ್ರೊಡ್ಯೂಸಿಂಗ್ ದ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಡಿಸೈನ್ ಪ್ರಿನ್ಸಿಪಲ್ಸ್ ದಟ್ ಕೇಮ್ ಟು ಬಿ ನೌನ್ ಆ್ಯಸ್ ಸಾಲಿಡ್ ಅಂತ ಹೇಳಿದೆ. ಸಾಲಿಡ್ ಅಂದರೆ ಸಾಲಿಡ್ ಪ್ರಿನ್ಸಿಪಲ್ಸ್, ಇವರು ಕೂಡ ಅದರಲ್ಲಿ ಇದ್ದಾರೆ. ಅದ್ರ ಬಗ್ಗೆ ಮಾತಾಡಿದ್ದೀನಿ ಇಲ್ಲಿ. ಇವ್ರು ಯಾರು, ವೆಟರ್ನಲ್ ಇಂಜಿನಿಯರ್ ಅಂತ. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೂ ಇಂಟ್ರೆಸ್ಟ್ ಬರುತ್ತೆ. ಸಾಲಿಡ್ ಪ್ರಿನ್ಸಿಪಲ್ ನೋಡಪ್ಪ, ಯಾರು AI ಮಾಡಿಲ್ಲ, ಯಾರೋ ಒಬ್ಬ ಮನುಷ್ಯನೇ ಅವನ್ನೆಲ್ಲ ಇಕ್ಕಟ್ಟ ಮಾಡಿ ಒಳ್ಳೆ ಕ್ವಾಲಿಟಿ ಕೋಡ್ ಬರೀಬೇಕಂದ್ರೆ ಈ ಥರ ಇರಬೇಕು ನಿನ್ನ ಕೋಡು ಅಂತ ಹೇಳ್ತಾ ಇದ್ದಾನೆ. S ಅಂದರೆ ಏನು, ಸಿಂಗಲ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ಸ್. O ಅಂದ್ರೇನು, ಓಪನ್ ಕ್ಲೋಸ್ ಪ್ರಿನ್ಸಿಪಲ್. ಲಿಸ್ಕೌ ಸಬ್ಸ್ಟಾನ್ಷಿಯಲ್ ಪ್ರಿನ್ಸಿಪಲ್, ಲಿಸ್ಕೌ ಅವ್ರು ಮಾಡಿರೋದು. ಇದನ್ನು ನಾನು ಯಾರು ಅಂತ ಹೇಳ್ತೀನಿ. I ಅಂದರೆ ಇಂಟರ್ಫೇಸ್ ಸೆಗ್ರಿಗೇಷನ್ ಪ್ರಿನ್ಸಿಪಲ್. D ಅಂದರೆ ಡಿಪೆಂಡೆನ್ಸಿ ಇನ್ವರ್ಷನ್ ಪ್ರಿನ್ಸಿಪಲ್ ಅಂತ ಹೇಳ್ತಾ ಇದ್ದಾರೆ. L ಅಂದರೆ ಲಿಸ್ಕೌ ಅಂತ ಕರೀತಾರೆ. ಏನಕ್ಕೆ ಅಂದರೆ ಇವ್ರು ಇಂಟ್ರೊಡ್ಯೂಸ್ ಮಾಡಿರೋದು, ಅದಕ್ಕೆ ಯಾರು ನೋಡಿ ಇವರು ಇಂಟ್ರೊಡ್ಯೂಸ್ ಮಾಡಿರೋದು. ಇವರು ಟ್ಯೂರಿಂಗ್ ಅವಾರ್ಡ್ ಕೂಡ ತೊಗೊಂಡಿದ್ದಾರೆ. ಅಲೆನ್ ಟ್ಯೂರಿಂಗ್ ಅಂತ ಬರ್ತಾರೆ, ಅವ್ರು ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಮತ್ತು AI. ಅವ್ರ ಅವಾರ್ಡ್ನ ಇವರು
ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇರೋದು ನೋಡಿ. MIT ಪ್ರೊಫೆಸರ್ ಆ್ಯಂಡ್ ವಿನ್ನಿಂಗ್ ಎ 2008 ಟ್ಯೂರಿಂಗ್ ಅವಾರ್ಡ್ ಅಂತ ತೊಗೊಂಡಿದ್ದಾರೆ. ವಾಟ್ ಈಸ್ ಟ್ಯೂರಿಂಗ್ ಅವಾರ್ಡ್? ಕಂಪ್ಯೂಟರ್ ಸೈನ್ಸ್ ಹೈಯೆಸ್ಟ್ ಆನರ್ ಆ್ಯಂಡ್ ನೊಬೆಲ್ ಪ್ರೈಸ್ ಕಂಪ್ಯೂಟಿಂಗ್, 1 million ಪ್ರೈಸ್ ಅವಾರ್ಡ್ ಎವರಿ ಇಯರ್ ಸಿನ್ಸ್ 1966 ಬೈ ದ ACM ಅಂತ ಇದೆ ಅವ್ರದ್ದು ಗ್ರೂಪು. ಇಟ್ ಈಸ್ ನೇಮ್ಡ್ ಆಫ್ಟರ್ ಅಲನ್ ಟ್ಯೂರಿಂಗ್. ಇವರೇ ಹೇಳ್ತಾ ಇರೋದು ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ AI ಆ್ಯಂಡ್ ದ ಮ್ಯಾನ್ ಹೂ ಕ್ರ್ಯಾಕ್ ದ ನಾಜಿ ಇನ್ ಜರ್ಮನಿ ಎನಿಗ್ಮಾ ಕೋಡ್, ವರ್ಲ್ಡ್ ವಾರ್ II ಆ್ಯಂಡ್ ಇನ್ವೆಂಟೆಡ್ ದ ಟ್ಯೂರಿಂಗ್ ಮಿಷಿನ್ ಆ್ಯಂಡ್ ದ ಥಿಯರಿ ಬ್ಲೂ ಪ್ರಿಂಟ್ ಬಿಹೈಂಡ್ ದ ಎವರಿ ಮಾಡರ್ನ್ ಕಂಪ್ಯೂಟರ್. ಇವರೇ ಅದಕ್ಕೆ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತಾರೆ. ಇವ್ರ ಬಗ್ಗೆ ನೋಡಿ, ಮತ್ತು ಎನಿಗ್ಮಾ ಮಿಷಿನ್ ಬಗ್ಗೆ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಮುಂಚೆ ಮಿಷಿನ್ ಹೆಂಗಿತ್ತು ಸ್ಟಾರ್ಟಿಂಗಲ್ಲಿ. ಇವರೇ ಅದಕ್ಕೋಸ್ಕರನೇ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಮತ್ತು AI ಅಂತ ಇವ್ರಿಗೆ ಕರೆಯೋದು. ಗೊತ್ತಾಯ್ತಾ? ನೋಡಿ, ಓಪನ್ ಆ್ಯಂಡ್ ಕ್ಲೋಸ್ ಫಾರ್ ಫಸ್ಟ್ ಡಿಸ್ಕ್ರೈಬ್ ಬೈ ದಿಸ್ ಗಾಯ್. ಇವ್ರು ಯಾರು ಅಂದರೆ ಇವರೇ. ಆಯಿತಾ? ಇವರು ಓಪನ್ ಆ್ಯಂಡ್ ಕ್ಲೋಸ್. ಇವಾಗ ಗೊತ್ತಾಯ್ತಾ ನಮಗೆ O ಮತ್ತು L ಇನ್ನೊಬ್ರು ಇಂಟ್ರೊಡ್ಯೂಸ್ ಮಾಡಿರೋದು. SID ಅನ್ನೋದು ಇದೆ ಅಂಕಲ್ ಬಾಬ್. ನಾವು ಹೇಳಿದ್ನಲ್ಲ, ಇವರೇ ಇಂಟ್ರೊಡ್ಯೂಸ್ ಮಾಡಿರೋದು ಅದನ್ನು. ಇವರು ಉಳಿದಿರೋದು ಇಂಟ್ರೊಡ್ಯೂಸ್ ಮಾಡೋದು. ಇವಾಗ ಗೊತ್ತಾಯ್ತಾ ಸಾಲಿಡ್ ಪ್ರಿನ್ಸಿಪಲ್ಸ್ ಯಾರು ಮಾಡಿರೋದು ಅಂತ. ನಾನು ಯಾಕೆ ಇವನ್ನೆಲ್ಲ ಹೇಳ್ತೀನಿ, ಯಾರು ಫೋಟೋಗಳು ತೋರಿಸ್ತೀನಿ ಅಂದರೆ ನಿಮಗೆ ಅದು ಕನೆಕ್ಟ್ ಆಗಬೇಕು. ಸಾಲಿಡ್ ಪ್ರಿನ್ಸಿಪಲ್ ಅಂದ ತಕ್ಷಣ ಗಟ್ಟು ಹೊಡೆದು ಕಲಿಯೋದಲ್ಲ, ಯಾಕಂದರೆ ಇದು ಡೈಲಿ ಲೈಫಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಬರುತ್ತೆ. ಓಕೆನಾ? ಎಸ್ ಅಂದರೆ ಏನೋ ಸಿಂಗಲ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್. ಎ ಕ್ಲಾಸ್ ಶುಡ್ ಹ್ಯಾವ್ ಓನ್ಲಿ ಒನ್ ರೀಸನ್ ಟು ಚೇಂಜ್. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಸ್ಪ್ಲಿಟ್ ಮಾಡಿದ್ದಾರೆ ನಿಮಗೋಸ್ಕರ. ಕ್ಲಾಸು ನೀನು ಚೇಂಜ್ ಮಾಡ್ತೀಯ ಅಂದರೆ ಒಂದು ಕ್ಲಾಸಿಗೆ ಒಂದೇ ರೀಸನ್ ಇರಬೇಕು ನೀನು ಚೇಂಜ್ ಮಾಡೋಕ್ಕೆ. ಗೊತ್ತಾಯ್ತಾ? ಅಂದರೆ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ವಿತೌಟ್ ನಾವು SRP ಮಾಡಿಲ್ಲ ಅಂದರೆ ಸಿಂಗಲ್ ರೆಸ್ಪಾನ್ಸಿಬಲ್ ಪ್ರಿನ್ಸಿಪಲ್ ಮಾಡಿಲ್ಲ ಅಂತಂದರೆ ಇವಾಗ ಏನಾಗುತ್ತೆ ಅಂತ ನೋಡೋಣ, ನಿಮಗೆ ಗೊತ್ತಾಗ್ಬಿಡುತ್ತೆ. ಎ ಡಾಗ್ ಡೂಯಿಂಗ್ 2 unrelated ಜಾಬ್. ಏನು ನೋಡಿ, ಡಾಗ್ ಅಂತ ಕ್ಲಾಸ್ ಬರ್ದಿದ್ದೀರಾ, ಅದರಲ್ಲಿ 2 ಮೆಥಡ್ ಬರ್ದಿದ್ದೀರಾ. ನೀವು 2 ಮೆಥಡ್ ಬರೀತಿದ್ದೀರಾ, ಅದಕ್ಕೆ ಮೀನಿಂಗ್ ಇರಬೇಕು. ಏನು ನೋಡಿ, ಸ್ಪೀಕ್ ಅನ್ನೋದು ಮಾತಾಡ್ತಿದ್ದೀರಾ, ಸೇವ್ ಟು DB ಅನ್ನೋದು ಮಾಡ್ತಾಯಿದ್ದೀರಾ. ನೋಡಪ್ಪ, ಸೇವ್ ಟು DB, ವೈ ಡಸ್ ದ ಡಾಗ್ ನೋ ಅಬೌಟ್ ದ ಡೇಟಾಬೇಸ್? ಡಾಗು ಡೇಟಾಬೇಸ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅಲ್ವಾ? ಅದನ್ನೇ ಹೇಳ್ತಾ ಇರೋದು. ಅದ್ರ ಬದಲು ನೀವು ಹಿಂಗೆ ಬರಿಬೋದು ಇದನ್ನು. ನೋಡಿ, ವಿತ್ SRP ಹೆಂಗಿರುತ್ತೆ, 1 ಜಾಬ್ ಪರ್ ಕ್ಲಾಸ್. ಇದು ನೆನ್ಪಿಟ್ಕೊಂಬಿಡಿ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿಂಗಲ್ ರೆಸ್ಪಾನ್ಸಿಬಲ್ ಪ್ರಿನ್ಸಿಪಲ್ ಅಂದರೆ ಏನು ಅಂತ. ಆಯಿತಾ? ಈ ಎಕ್ಸಾಂಪಲ್ ನಿಮ್ಗೆ ತುಂಬ ಈಸಿ ಇದೆ ನೋಡಿ. ವಿತ್ SRP ಏನಾಗುತ್ತೆ, 1 ಜಾಬ್ ಪರ್ ಕ್ಲಾಸ್ ಅಲ್ವಾ? ಕ್ಲಾಸ್ ಡಾಗ್ ಅಂತ ಇದೆ, ಇಲ್ಲಿ ನೋಡಿ ಡೆಫ್ ಮೆಥಡ್ ಏನು ಹಾಕಿದ್ದೀನಿ, ಸ್ಪೀಕ್ ಅಂತ ಹಾಕಿದ್ದೀನಿ. ಕ್ಲಾಸ್ ಎನಿಮಲ್ ರೆಪಾಸಿಟರಿ ಅಂತಿದೆ, ಇಟ್ಸ್ ಓನ್ಲಿ ಜಾಬ್ ಇಸ್ ಟು ಸೇವ್ ಅಲ್ವಾ? ಡೆಫ್ ಸೇವ್ ಅಂತ ಹಾಕಿದ್ದೀನಿ, ಪ್ರಿಂಟ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ಆಯಿತಾ? ಇಲ್ಲಿ ಪ್ರಿಂಟ್ ಅಂತ ಹಾಕಿದ್ದೀನಿ, ಮುಂಚೆ ಡೇಟಾಬೇಸ್ ಕನೆಕ್ಷನ್ ಇರುತ್ತೆ, ಬಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹಾಕಿರೋದು. ಕನ್ಕ್ಲೂಷನ್ ಏನಪ್ಪ, 1 ರೀಸನ್ ಟು ಚೇಂಜ್ ಪರ್ ಕ್ಲಾಸ್. ಒಂದೇ ರೀಸನ್ ಇರಬೇಕು. ನೀವು ಇದು ಕೆಲಸ ಮಾಡ್ತೀವಿ, ಇನ್ನೊಂದು ಕೆಲಸ ಮಾಡ್ತೀವಿ ಅಂತ ಅನಿಸ್ತಾ ಇರುತ್ತಲ್ಲ ಪ್ರಾಬ್ಲಮ್ ಸ್ಟೇಟ್ಮೆಂಟ್, ಯಾವಾಗ ಒಂದು ಕ್ಲಾಸಿಗೆ ಅವಾಗ ಸ್ಪ್ಲಿಟ್ ಮಾಡೋಕ್ಕೆ ಟ್ರೈ ಮಾಡು ಅಂತ ಹೇಳ್ತಾ ಇದೆ. ನಿಮಗೆ ಎಲ್ಲ ಕೆಲಸ ಒಂದೇ ಕ್ಲಾಸಲ್ಲಿ ಆಗಬಾರ್ದು, ಕ್ಲಾಸ್ನ ಸ್ಪ್ಲಿಟ್ ಮಾಡು, ಎಲ್ಲ ಐಡೆಂಟಿಕಲ್ ಆಗಿರಬೇಕು, ಆಮೇಲೆ ನೀವು ಕಂಬೈನ್ ಮಾಡ್ಕೋಬೇಕಾರೆ. ಆಯಿತಾ? ಕಂಬೈನ್ ಮಾಡೋಕ್ಕೆ ಏನೋ ಊಪ್ಸ್ ಕಾನ್ಸೆಪ್ಟ್ ಇದೆ, ಇನ್ಹೆರಿಟೆನ್ಸ್ ಬೇರೆ ಅದನ್ನು ಹೆಂಗೆ ಬೇಕೋ ಇಂಪ್ಲಿಮೆಂಟ್ ಮಾಡ್ಬೋದು. ನೋಡಿ, ಓಪನ್ ಆರ್ ಕ್ಲೋಸ್ ಪ್ರಿನ್ಸಿಪಲ್ ಅಂತ ಹೇಳ್ತಾ ಇದ್ದೀನಿ. ಓಪನ್ ಫಾರ್ ಎಕ್ಸ್ಟೆನ್ಷನ್, ಕ್ಲೋಸ್ ಫಾರ್ ಮಾಡಿಫಿಕೇಶನ್ ಅಂತ ಹೇಳ್ತಾ ಇದ್ದೀನಿ. ಆ್ಯಡ್ ಎ ನ್ಯೂ ಬಿಹೇವಿಯರ್ ವಿತ್ ಎ ನ್ಯೂ ಕೋಡ್, ನಾಟ್ ಬೈ ಎಡಿಟಿಂಗ್ ದ ವರ್ಕಿಂಗ್ ಕೋಡ್. ಎಕ್ಸಾಂಪಲ್ ನೋಡೋಣ, ಅರ್ಥ ಆಯ್ತು ನೋಡಿ. ಸೌಂಡ್ ಮೇಕರ್ ಅಂತ ಇದೆ, ಮೇಕ್ ಸೌಂಡ್. ಆಯಿತಾ? ನೋಡಿ, ಡಾಗ್ ಅಂತ ಇದೆ, ಇಲ್ಲಿ ಸ್ಪೀಸೀಸ್ ಕ್ಯಾಟ್ ಅಂತ ಇದೆ. ಆಯಿತಾ? ಇಲ್ಲಿ ನಾನು ಬರ್ದಿದ್ದೀನಿ. ಆಯಿತಾ? ನ್ಯೂ ಎನಿಮಲ್ ಬಂದರೆ ಎಡಿಟ್ ದಿಸ್ ಮೆಥಡ್ ಎಗೇನ್, ಮತ್ತಿನ್ನೊಂದು ಎಲ್ಸಿಫ್ ಹಾಕ್ಬೇಕು. ಈ ಕ್ಲಾಸ್ನ ಮತ್ತೆ ನೀನು ಚೇಂಜ್ ಮಾಡಬೇಕು. ಇದು ತಪ್ಪಲ್ವಾ? ಇದು ಹಿಂಗೆ ಚೇಂಜ್ ಮಾಡಬಾರ್ದು ನೀನು ಮತ್ತೆ ಅಂತ ಹೇಳ್ತಾ ಇರೋದಿದೆ. ನೋಡಿ, ವಿತ್ OCP ಏನಾಗುತ್ತೆ, ಲೀನ್ ಆನ್ ದ ಎನಿಮಲ್ ಅಬ್ಸ್ಟ್ರಾಕ್ಷನ್, ಆ್ಯಡ್ ಸಬ್ ಕ್ಲಾಸ್, ಟಚ್ ನಥಿಂಗ್ ಓಲ್ಡ್. ಅಂದರೆ ಹಳೇದೇನು ಟಚ್ ಮಾಡಲ್ಲ, ಹೊಸ ಕ್ಲಾಸ್ ಆ್ಯಡ್ ಮಾಡ್ತಿರ್ತೀಯ. ನೋಡು, ನಾವು ಇದನ್ನು ಮುಂಚೆ ಮಾಡಿಬಿಟ್ಟಿದ್ದೀವಿ, ಅದೇ ಎಕ್ಸಾಂಪಲ್ ಇಲ್ಲಿರೋದು. ನೀನು ಹೆಂಗೆ ತಪ್ಪು ಮಾಡಿದ್ರೆ ನೀನು ಹೆಂಗೆ ಸರಿ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ಬರಿಬೋದಿತ್ತು ನಿಮಗೆ. ಸುಮಾರು ಜನಕ್ಕೆ ಈ ಥರ ಥಿಂಕಿಂಗ್ ಬಂದಿರ್ಬೋದು. ನೆನ್ನೆ ಎಕ್ಸಾಂಪಲ್ ಕೊಟ್ಟಾಗ, ಈ ಥರ ಸಪ್ರೇಟ್ ಇನ್ಹೆರಿಟೆನ್ಸಿಗೆ ಕೊಟ್ಟಾಗ, ಅಬ್ಸ್ಟ್ರಾಕ್ಷನಿಗೆ ಕೊಟ್ಟಾಗ ಡೌಟ್ ಬಂದಿರಬೇಕಿತ್ತು ಅಲ್ವಾ? ನೋಡಿ, OCP ಅಂತ ಒಂದು ಪ್ರಿನ್ಸಿಪಲ್, ಅದ್ರ ಬೇಸಿಸ್ ಮೇಲೆ ನಾವು ಕೋಡ್ ಬರ್ತಿರೋದಲ್ವಾ? ನೋಡಿ, ಫ್ರಮ್ ABC ಇಂಪೋರ್ಟ್ ABC ಅಬ್ಸ್ಟ್ರಾಕ್ಷನ್ ಮಾಡಿದ್ದೀವಿ. ನೋಡಿ, ಈ ಥರ ಬರ್ಕೊಂಡ್ಬಿಟ್ಟಿದ್ದೀನಿ. ಅಬ್ಸ್ಟ್ರಾಕ್ಟ್ ಮೆಥಡ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಾಯ್ತಾ? ಈ ಸ್ಪೀಕ್ ಅನ್ನೋದು ಯಾವುದೇ ಇನ್ಹೆರಿಟೆನ್ಸ್ ಮಾಡ್ತಾ ಇದೆ ಎಲ್ಲದಕ್ಕೂ ಈ ಮೆಥಡ್ ಇರಲೇಬೇಕು ಅಂತ ಹೇಳ್ತಾ ಇರೋದು ನಾನು. ಓಕೆನಾ? ನೋಡಿ, ಕ್ಲಾಸ್ ಡಾವ್ ಅಂತ ಸ್ಪೀಕ್ ಅಂತ ಹಾಕಿದ್ದೀನಿ. ನೋಡಿ, ನೆಕ್ಸ್ಟ್ ಇನ್ಹೆರಿಟ್ ಮಾಡ್ಕೊ, ನೆಕ್ಸ್ಟ್ ಆ್ಯಡ್ ಮಾಡ್ತಾರೆ ಕವು, ನೆಕ್ಸ್ಟ್ ಹಾರ್ಸ್ ಬಂದರೆ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಬರೀ. ಇವಾಗ ಏನು ಪ್ರಾಬ್ಲಮೇ ಇಲ್ಲ. ನೋಡಿ, ಇದು ರನ್ ಆಗೇ ಆಗುತ್ತೆ. ಇದು ಏನೇ ಆದರೂ ರನ್ ಆಗುತ್ತೆ. ಯಾಕೆ ನಮ್ಮ ರೂಲ್ ಸೆಟ್ ಮಾಡಿದ್ದೀವಿ, ಈ ಸ್ಪೀಕ್ ಅನ್ನೋದು ಇರಲೇಬೇಕು ಅಂತ. ಯಾವುದೇ ಕ್ಲಾಸ್ ಇನ್ಹೆರಿಟ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಕವು ಆಯಿತಾ, ನೆಕ್ಸ್ಟು ಹಾರ್ಸ್ ಮಾಡು. ನೀನು ಹಳೇದೇನು ಎಡಿಟೇ ಮಾಡ್ತಾ ಇಲ್ಲ ನಾನು, ಬಟ್ ಇಲ್ಲಿ ನೀವೇನು ಬೇಕಾ, ಇಲ್ಲಿ ಎಡಿಟ್ ಮಾಡ್ಬೇಕು ನೀನು ಕೂತ್ಕೊಂಡು. ಇದು ರಾಂಗ್ ಅಲ್ವಾ? ಅಲ್ಲಿ ಎಡಿಟ್ ಮಾಡಬಾರ್ದು ನಾವು ಅಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು. ಅದೇ ಓಪನ್ ಕ್ಲೋಸ್ ಪ್ರಿನ್ಸಿಪಲ್. ಓಕೆ, ಎಲ್ಲಂದ್ರೇನು, ಲಿಸ್ಟ್ ಕೌ ಸಬ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್. ಏನಿದೆ ಸಿಂಪಲ್ ಆಗಿದೆ, ಬಟ್ ನಿಮಗೆ ಎಕ್ಸಾಂಪಲ್ ನೋಡೋದು ಚೆನ್ನಾಗಿ ಅರ್ಥ ಆಗುತ್ತೆ ಡೆಫಿನೇಷನ್ಗಿಂತ. ಬರೀ ಎಕ್ಸಾಂಪಲ್ ನೋಡೋಣ. ನೋಡಿ, ಇಲ್ಲಿ ಅನಿಮಲ್ ಅಂತ ಇದೆ. ಆಯಿತಾ? ಎನಿಮಲ್, ಈ ಫಿಶ್ ಅನ್ನೋದು ಒಂದು ಎನಿಮಲ್. ಆಯಿತಾ? ನಾನು ಸ್ಪೀಕ್ ಅನ್ನೋದು ಸಮ್ ಸೌಂಡ್ ಅಲ್ವಾ? ಇವಾಗ ನಾನು ಬೆಕ್ಕಿಗೆ ಮಿಯಾವ್ ಅಂತ ಹಾಕಿದ್ದೆ, ಡಾಗಿಗೆ ಬಾರ್ಕ್ ಮಾಡೋದು ಹೆಂಗೆ ಸೌಂಡ್ ಬರುತ್ತೆ ಅದು ಹಾಕಿದ್ದೆ. ಈಗ ಫಿಶ್ಶು ಸೌಂಡೇ ಮಾಡಲ್ಲ ಅಲ್ವಾ? ಅದಕ್ಕೆ ನಾಟ್ ಇಂಪ್ಲಿಮೆಂಟೆಡ್ ಏರೋ ಹಾಕ್ಬಿಟ್ಟು ನಾನು ಫಿಶ್ ಕೆನಾಟ್ ಸ್ಪೀಕ್ ಅಂತ ಹಾಕ್ಬಿಟ್ಟಿದ್ದೀನಿ. ಅಂದರೆ ಇವಾಗ ರೂಲ್ಸು ತಪ್ಪಾಗ್ಬಿಡ್ತು ತಾನೆ. ಇವಾಗ ಏನು ಮಾಡ್ಬೋದು ನಾನು, ನೀವು ಇವಾಗ ಏನು ಮಾಡಬೇಕಂದ್ರೆ ಎನಿಮಲಲ್ಲೇ ಡಿವಿಷನ್ ಮಾಡ್ಕೊಳ್ಳೋದು. ಸ್ಪೀಕಿಂಗ್ ಎನಿಮಲ್ ನೋಡಿ, ಇಲ್ಲಿ ಹಾಕೊಂಡಿನ ಕೆಳಗದೆ. ಆಮೇಲೆ LSP ಯೂಸ್ ಮಾಡಿದ್ರೆ ಎನಿಮಲ್ ಮೂವ್ಮೆಂಟ್ ಆಗುವಂಥ ಎನಿಮಲ್ಲು ಈ ಕ್ಯಾಟಗರಿ ಇನ್ಹೆರಿಟ್ ಮಾಡುತ್ತೆ. ಸ್ಪೀಕಿಂಗ್ ಎನಿಮಲ್ಗಳು ನೋಡಿ, ಎನಿಮಲ್ ಇನ್ಹೆರಿಟ್ ಮಾಡಿದೆ, ಎಲ್ಲ ಎನಿಮಲ್ಲು ಮೂವ್ ಆಗುತ್ತೆ. ಆಯಿತಾ? ಬಟ್ ಸ್ಪೀಕ್ ಅಂತ ಬಂದಾಗ ಮಾತ್ರ
ಇದನ್ನು ಹಾಕೊಂಡಿದ್ದೀನಿ. ಆವಾಗ ನೋಡಿ ಡಾಗಿಗೆ ನಾನು ಸ್ಪೀಕಿಂಗ್ ಎನಿಮಲ್ ಅಂತ ಹಾಕೊಂಡು ಸ್ಪೀಕ್ ಸೇಫ್ ಫಾರ್ ಸಬ್ಸ್ಟಿಟ್ಯೂಷನ್. ನೋಡಿ ಸಬ್ಸ್ಟಿಟ್ಯೂಟ್ ಅಂದರೆ ಅದೇ ಸಬ್ಸ್ಟಿಟ್ಯೂಟ್ ಅಂದರೆ ಅದ್ರ ಬದಲು ಇದು ಹಾಕೋಬೋದು. ಇದು ಇಂಡೈರೆಕ್ಟಾಗಿ ಎನಿಮಲ್ ಕೂಡ ಇಂಡೈರೆಕ್ಟ್ ಮಾಡುತ್ತೆ. ಇವಾಗ ನಾನು ಮೂವ್ಮೆಂಟು ಕೂಡ ಇಂಡೈರೆಕ್ಟ್ ಮಾಡ್ತೀನಿ, ಸ್ಪೀಕು ಇಂಡೈರೆಕ್ಟ್ ಮಾಡ್ತಾಯಿದ್ದೀನಿ. ಬಟ್ ಫಿಶ್ ಏನು ಮಾಡ್ತಾಯಿದೆ ನೋಡಿ, ಸ್ವಿಮ್ ಅಷ್ಟೇ, ಬರೀ ಮೂವ್ಮೆಂಟ್ ಮಾತ್ರ ಆಗುತ್ತೆ ನೋಡಿ. ಅದಕ್ಕೆ ಎನಿಮಲ್ ಮಾತ್ರ ಹಾಕ್ಕೊಂಡಿದ್ದೀನಿ, ಸ್ಪೀಕ್ ಮಾಡಲ್ಲ ಅದು ಅಂತಲೇ ಹೇಳ್ತಾ ಇದೆ ನೋಡಿ. ಇದು ಎಷ್ಟು ಮೀನಿಂಗ್ಫುಲ್ ಆಗಿದೆ. ಇದು ನೋಡಿ ಸಮ್ಟೈಮ್ಸ್ ಬ್ರೇಕ್ ಆಗುತ್ತೆ. ಹಾಗಾಗಿ ಈ ಥರ ನಾವು ಬರೀಬಾರ್ದು ಅಂತ ಗೊತ್ತಾಯಿತು ಅಲ್ವೇನಪ್ಪ. ಪ್ರಿನ್ಸಿಪಲ್ ಏನಕ್ಕೆ ನೀವು ಬಿಸ್ನೆಸ್ ಲಾಜಿಕ್ ಇಂಪ್ಲಿಮೆಂಟೇಷನ್ ಹೆಲ್ಪ್ ಮಾಡ್ತಾ ಇದೆ. ನಿಮಗೆ ಊಪ್ಸ್ ಕಾನ್ಸೆಪ್ಟ್ ಏನು ಮಾಡ್ತಾ ಇದೆ, ನಿಮಗೆ ಕೋಡ್ ಬರೆಯೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಪ್ರಾಪರಾಗಿ ಸ್ಟ್ರಕ್ಚರ್ಡ್ ಆಗಿ. ಓಕೆನಾ. ಐ ಅಂದರೆ ಇಂಟರ್ಫೇಸ್ ಸೆಗ್ರಿಗೇಷನ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ISP ಅಂತ ಹೇಳ್ತಿದ್ದಾರೆ. ನೋ ಕ್ಲಾಸ್ ಶುಡ್ ಬಿ ಫೋರ್ಸ್ ಟು ಇಂಪ್ಲಿಮೆಂಟ್ ಮೆಥಡ್ಸ್ ಇಟ್ ಡಸ್ ನಾಟ್ ಯೂಸ್. ಪ್ರಿಫರ್ ಮೆನಿ ಸ್ಮಾಲ್ ಇಂಟರ್ಫೇಸ್ ಓವರ್ ಒನ್ ಫ್ಯಾಟ್ ಒನ್ ಅಂತ ಹೇಳ್ತಾರೆ. ಅಂದರೆ ಒಂದೇ ಕಡೆ ಎಲ್ಲ ಬರೆದು ಬಿಸಾಕ್ಬಿಡಬೇಡಪ್ಪ, ನೀವು ಸ್ಪ್ಲಿಟ್ ಮಾಡಬೇಕು ಕರೆಕ್ಟಾಗೆ ಅಂತ ಹೇಳ್ತಾ ಇರೋದು ನೋಡಿ. ವಿತೌಟ್ ISP ಒನ್ ಫ್ಯಾಟ್ ಎನಿಮಲ್ ಇಂಟರ್ಫೇಸ್ ಫೋರ್ಸ್ ಡಾಗ್ ಟು ಫೇಕ್ ಫ್ಲೈ. ಅಂದರೆ ಡಾಗ್ನ ನೀವು ಹಾರೋ ಥರ ಮಾಡ್ತಾ ಇದ್ದೀರಾ ಈ ಮೆಥಡಲ್ಲಿ ಅಂತ ಹೇಳ್ತಾ ಇರೋದು. ಅಂದರೆ ಹೆಂಗಪ್ಪ ಹಾರೋ ಥರ ಮಾಡೋದು? ಇವಾಗ ನೋಡಿ, ಇವಾಗ ಎನಿಮಲ್ ಹಾಕೊಂಡಿದ್ದೀರಾ, ಇದರೊಳಗೆ ಸ್ಪೀಕ್ ಅಂತ ಇದೆ, ಇದರೊಳಗೆ ಫ್ಲೈ ಅಂತಲೂ ಇದೆ. ಇವಾಗ ಯಾವುದ್ಯಾವ್ದು ಎನಿಮಲ್ನ ಇನ್ಹೆರಿಟ್ ಮಾಡಿದೆ ಇಲ್ಲಿ, ಅದು ಆಟೋಮೆಟಿಕ್ಕಾಗಿ ಇವೆರಡು ಮೆಥಡ್ ಇರಲೇಬೇಕು ತಾನೇ. ಇವಾಗ ನಾವು ಹಳೆ ವಿಡಿಯೋದಲ್ಲಿ ನೋಡಿದ್ದೀವಿ, ಅದು ಅಬ್ಸ್ಟ್ರಾಕ್ಷನ್ ಅಲ್ವಾ. ನೋಡಿ ಸ್ಪೀಕ್ ಓಕೆ ಪರವಾಗಿಲ್ಲ, ಈ ಥರ ಸೌಂಡ್ ಮಾಡುತ್ತೆ. ಬಟ್ ಫ್ಲೈ ಅಂದರೆ ಡಾಗಲ್ಲಿ ಫ್ಲೈ ಮಾಡುತ್ತೆ. ಅದಕ್ಕೆ ಹೇಳ್ತೇನೆ ನಾಟ್ ಇಂಪ್ಲಿಮೆಂಟೆಡ್ ಎರರ್, ಡಾಗ್ ಕೆನಾಟ್ ಫ್ಲೈ ಅಂತ ಹೇಳ್ತೀನಿ. ಫೋರ್ಸ್ಡ್ ಆ್ಯಂಡ್ ಯೂಸ್ಲೆಸ್ ಅಲ್ವಾ, ಇದು ಯೂಸ್ಲೆಸ್, ಇದು ಬೇಡ ಆಗಿತ್ತು ನನಗೆ. ಅದ್ರ ಬದಲು ನೀವು ISP ಅಂದರೆ ಸ್ಮಾಲ್ ಕೆಪೇಬಲ್ ಬೇಸ್ ಇಂಟರ್ಫೇಸಸ್ ಇಂಪ್ಲಿಮೆಂಟ್ ಓನ್ಲಿ ವಾಟ್ ಯು ಕ್ಯಾನ್ ಡೂ ಅಲ್ವಾ. ನೋಡು ಸ್ಪೀಕರ್ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ, ಫ್ಲೈಯರ್ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ಡಾಗು ಬರೀ ಸ್ಪೀಕ್ ಮಾಡೋಕ್ಕಾಗುತ್ತೆ, ಡಕ್ಕು ಸ್ಪೀಕ್ ಮತ್ತು ಫ್ಲೈಯರ್ ಎರಡು ಕೂಡ ಆಗುತ್ತೆ ಅಂತ ಇಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಸಿಂಪಲ್ ಅಲ್ವಾ. ಈ ಥರ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವನು ಡಿ ಅಂದರೆ ಡಿಪೆಂಡೆನ್ಸಿ ಇನ್ವರ್ಷನ್ ಪ್ರಿನ್ಸಿಪಲ್. ಡಿಪೆಂಡೆನ್ಸಿ ಇನ್ವರ್ಷನ್ ಪ್ರಿನ್ಸಿಪಲ್ ಡಿಪೆಂಡ್ ಆನ್ ದ ಅಬ್ಸ್ಟ್ರಾಕ್ಷನ್, ನಾಟ್ ಆನ್ ದ ಕಾಂಕ್ರೀಟ್ ಡೀಟೇಲ್. ಹೈ ಲೆವೆಲ್ ಕೋಡ್ ಶುಡ್ ನಾಟ್ ಬಿ ನೇಲ್ಡ್ ಟು ದ ಸ್ಪೆಸಿಫಿಕ್ ಲೋ ಲೆವೆಲ್ ಕ್ಲಾಸ್. ಎನಿಮಲ್ ಶೋ ಅನ್ನೋ ಕ್ಲಾಸು ಬಿಲ್ಟ್ ಇಟ್ಸ್ ಓನ್ ಡಾಗ್, ಸೊ ಲಾಕ್ ಟು ಡಾಗ್ ಫಾರ್ ಎವರ್ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅಂದರೆ ನೋಡಿ ಒಂದು ಡಾಗ್ ಅಂತ ಇದೆಯಾ, ಇಲ್ಲಿ ಎನಿಮಲ್ ಶೋ ಅಂತ ಇದೆ. ಆಯಿತು, ಇಲ್ಲಿ ನೋಡಿ ಪರ್ಫಾರ್ಮರ್ಗೆ ಡಾಗ್ ಅಂತ ಇಟ್ಕೊಂಡ್ಬಿಟ್ಟಿದೆ. ಹಿಂಗೆ ಆಡ್ ಮಾಡಿ ಇದು ಅಪ್ಡೇಟ್ ಮಾಡೋಕ್ಕೆ ಆಗಲ್ಲ ಇವಾಗ. ಡಿಪೆಂಡಿಂಗ್ ಆನ್ ದ ಎನಿಮಲ್ ಇಂಜೆಕ್ಟ್ ದ ಪರ್ಫಾರ್ಮರ್ ಫ್ರಮ್ ದ ಔಟ್ಸೈಡ್. ಅಂದರೆ ನಿಮಗೆ ಒಂದು ಕಾಂಪಿಟೇಷನ್ ಇದೆ ಅಂತ ಅಂದ್ಕೊಂಡು ಒಂದು ಎನಿಮಲ್ ಶೋ ಇದೆ ಅಂದರೆ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿರೋದು ಇದು. ಆಯಿತಾ, ಎನಿಮಲ್ ಶೋ ಅಂತ ಹಾಕೊಂಡಿದ್ಯಾ ನೋಡಿ, ಪರ್ಫಾರ್ಮರ್ ಅಂತ ಇದೆ. ಬಟ್ ನೋಡಿ ನೀನು ಡಾಗ್ ಬೇಕಾದ್ರೂ ಇಲ್ಲಿ ಹಾಕೋಬೋದು, ಆಯಿತಾ, ಇಲ್ಲ ಕ್ಯಾಟ್ ಬೇಕಾದ್ರೂ ಹಾಕೋಬೋದು. ಗೊತ್ತಾಯ್ತಾ, ಅದನ್ನೇ ಹೇಳ್ತಾರೆ. ಇದು ಒಂದು ಟೆಂಪ್ಲೇಟ್ ಥರ ಮಾಡ್ಕೊಂಬಿಡು, ಆವಾಗ ನೀನು ರೀಯೂಸ್ ಮಾಡ್ಕೊಬೋದಲ್ಲ, ರೀಯೂಸಬಿಲಿಟಿ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ನೋಡಿ. ಇದೆಲ್ಲ ಏನಂದರೆ ನಮಗೆ ಗೊತ್ತಿರೋವಂಥದ್ದೇ ಆಯಿತಾ. ಇದನ್ನು ಪ್ರಾಪರ್ ಸ್ಪ್ಲಿಟ್ ಮಾಡಿ ಅವರು ಪ್ರಿನ್ಸಿಪಲ್ ಥರ ಮಾಡಿಬಿಟ್ಟಿದ್ದಾರೆ. ನೀವು ಈ ಥರ ನೀವು ಮಾಡ್ತಾ ಇದ್ದೀರಾ ಅಂದರೆ ಆಟೋಮೆಟಿಕ್ ಸ್ಕೇಲೇಬಲ್ ಆಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಓ ಹೌದು, ನಾನು ಈ ಥರ ಅಲ್ಲ, ಈ ಥರ ಬರಿಬೋದಾ? ಇವಾಗ ನೋಡಿ ಎಲ್ಲ ನಿಮಗೆ ಯಾರೋ ಬಂದರೆ ಒಂದು ಟೆಕ್ನಿಕಲ್ ರಿಕ್ವೈರ್ಮೆಂಟ್ ಕೊಡ್ತಾರೆ ಅಂದರೆ ನೀವು ಈ ಥರ ಎಲ್ಲ ಥಿಂಕ್ ಮಾಡ್ತೀರಾ. ಓಕೆ, ಯಾವ ಕ್ಲಾಸ್ ಇದೆ, ಯಾವ ಕ್ಲಾಸ್ನ ಡಿವಿಷನ್ ಮಾಡ್ಕೊಳ್ಳೋಣ, ಎನಿಮಲಲ್ಲಿ ಬೇರೆ ಬೇರೆ ವೆರೈಟಿ ಇದೆಯಾ, ಹಂಗಾರೆ ನಾನು ಒಂದು ಮೇನ್ ಕ್ಲಾಸ್ ಮಾಡೋಣ, ಅದ್ರ ಮೇಲೆ ಎಲ್ಲ ಪೇರೆಂಟ್ ಕ್ಲಾಸ್ ಮಾಡೋಣ, ಅದನ್ನು ಇನ್ಹೆರಿಟ್ ಮಾಡ್ಕೊಳ್ಳೋಣ, ಬೇರೆ ಥರ ನೋಡಿ ಇದೇ ಥರ ಮ್ಯಾಥಮೆಟಿಕ್ಸ್ ನೀವು ವರ್ಕ್ ಮಾಡೋದು, ಆಮೇಲೆ ನೀವು ಕೋಡ್ ಬರೀತೀರಾ ಅಲ್ವಾ. ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ನೋಡಿ ನಿಮಗೆಲ್ಲರೂ ಸಾಲಿಡ್ ಪ್ರಿನ್ಸಿಪಲ್ ತನಕ ಮಾತ್ರ ಹೇಳ್ಕೊಡ್ತಾರೆ ಮೆಜಾರಿಟಿ, ಆಯಿತಾ. ಇವಾಗ ಸಾಲಿಡ್ ಪ್ರಿನ್ಸಿಪಲ್ಲು ಉಬ್ಸು ಕ್ಲಿಯರ್ ಆಗೋಯ್ತು. ಆಯಿತಾ, ಸಾಲಿಡ್ ಪ್ರಿನ್ಸಿಪಲ್ ಇದೆ ತಾನೇ, ಬರೀ ಪ್ರಿನ್ಸಿಪಲ್ಸ್ ಅಷ್ಟೇ. ಇದು ನಿಮ್ಮ ತಲೆಯಲ್ಲಿ ಇರಬೇಕು, ಕೋಡ್ ಬರೀಬೇಕಾರೆ ಇದು ನಿಮ್ಮ ತಲೆಯಲ್ಲಿ ಇರಬೇಕು, ತಲೆಗೆ ಬರಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಆಯಿತಾ. ನಿಮಗೆ ಕೊಟ್ಟಿದ್ದೀನಿ, ಈ ಕೋಡ್ನ ಇಟ್ಕೊಳ್ಳಿ, ಮತ್ತು ನೀವು ಇದನ್ನೇ ಡಾಕ್ಯುಮೆಂಟ್ನ ChatGPTಗೆ ಹಾಕಿ ಎಕ್ಸಾಂಪಲ್ ಕೊಡಿ ನನಗೆ ಸ್ವಲ್ಪ ಅಂತ ಕೇಳಿದರೆ ಅವ್ರು ಫ್ರೀ ChatGPTನೇ ನಿಮಗೆ ಆಯಿತಾ. ನಿಮಗೆ ಪ್ರೋ ವರ್ಷನ್ ತೊಗೋಬೇಕಾಗಿಲ್ಲ, ಅದರಲ್ಲೇ ಹಾಕಿ ನಿಮ್ಗೆ ಕರೆಕ್ಟಾಗಿ ಪ್ರಾಂಪ್ಟ್ ಹಾಕಿ ಎಕ್ಸಾಂಪಲ್ ಕೊಡಪ್ಪ ನಂಗೆ ಅರ್ಥ ಆಗಂಗೆ ಅಂದರೆ ನಮ್ಗಿಂತ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ಗಳು ಕೊಡ್ತಾರೆ. ನೀವು ಈ ಥರ AI ಲೆವರೇಜ್ ಮಾಡಬೇಕಾಗತ್ತೆ ಕಲಿಬೇಕಾದ್ರೆ. ಓಕೆನಾ. ನೋಡಿ ಇವಾಗ ಸಾಲಿಡ್ ಪ್ರಿನ್ಸಿಪಲ್ ಬಗ್ಗೆ ಹೇಳಿದ್ದೆ ನಾನು. ಸಾಲಿಡ್ ಪ್ರಿನ್ಸಿಪಲ್ ಅಂದರೆ ಇದೊಂದೇ ಪ್ರಿನ್ಸಿಪಲ್ ಅಲ್ಲ. ಇವಾಗ ಪ್ರಿನ್ಸಿಪಲ್ಲು ಮತ್ತು ನಮಗೆ ಪ್ಯಾಟ್ರನ್ ಪ್ರಿನ್ಸಿಪಲ್ ಬಗ್ಗೆ ಎರಡು ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಪ್ಯಾಟ್ರನ್ಸ್ ಬೇರೆ, ಪ್ರಿನ್ಸಿಪಲ್ಸ್ ಬೇರೆ ಆಯಿತಾ. ಎಲ್ಲರೂ ನಿಮಗೆ ಸಾಲಿಡ್ ಪ್ರಿನ್ಸಿಪಲ್ ಹೇಳಿ ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ಪ್ರಿನ್ಸಿಪಲ್ ಮತ್ತು ಪ್ಯಾಟ್ರನ್ ಬಗ್ಗೆ ನಾನು ಹೇಳಿದ್ದೀನಿ. ಎ ಪ್ರಿನ್ಸಿಪಲ್ ಈಸ್ ಎ ರೂಲ್ ಫಾರ್ ಎ ಗುಡ್ ಡಿಸೈನ್ ಅಲ್ವಾ. ಸಾಲಿಡ್ ಈಸ್ ಎ ಫೇಮಸ್ ಸೆಟ್ ಬಟ್ ನಾಟ್ ಓನ್ಲಿ ಒನ್ ಅಲ್ವಾ. ಡ್ರೈ ಅಂತ ಇದೆ, ಅದ್ರ ಬಗ್ಗೆ ಕಲ್ತ್ಬಿಟ್ಟಿದ್ದೀವಿ. ಡು ನಾಟ್ ರಿಪೀಟ್ ಯುವರ್ ಸೆಲ್ಫ್ ಅಂತ ಹೇಳಿದೆ. ಎವ್ರಿ ಪೀಸ್ ಆಫ್ ನಾಲೆಡ್ಜ್ ಲೀವ್ಸ್ ಇನ್ ದ ಎಕ್ಸಾಕ್ಟ್ಲಿ ಒನ್ ಪ್ಲೇಸ್ ಆಯಿತಾ. ಡು ನಾಟ್ ರಿಪೀಟ್ ಯುವರ್ ಸೆಲ್ಫ್. ಕಿಸ್ ಅಂತ ಇದೆ, ಕೀಪ್ ಇಟ್ ಸಿಂಪಲ್ ಗೊತ್ತಾಯ್ತಾ. ಬೇರೆನೂ ತಿಳ್ಕೊಂಬಿಡಿ. ಕಿಸ್ ಅಂದರೆ ಕೀಪ್ ಇಟ್ ಸಿಂಪಲ್ ಅಂತ ಅರ್ಥ. ಪಿಕ್ ಎ ಸಿಂಪ್ಲೆಸ್ಟ್ ಥಿಂಗ್ ದಟ್ ವರ್ಕ್ಸ್, ಡು ನಾಟ್ ಓವರ್ ಇಂಜಿನಿಯರ್ ಮಾಡೋ ಸಿಂಪಲ್ ಆಗಿಡು ಅಂತಲೇ ಹೇಳ್ತಾ ಇರೋದು. ಯು ಅರಂಟ್ ಗೋನ ನೀಡ್ ಇಟ್, ಡು ನಾಟ್ ಬಿಲ್ಡ್ ಎ ಫೀಚರ್ ಅಂಟಿಲ್ ಯು ಆ್ಯಕ್ಚುಲಿ ನೀಡ್ ಇಟ್. ಸುಮ್ಮನೆ ಬರ್ದು ಕೋಡ್ ಹಾಕ್ಬೇಡ ಅಂತ ಹೇಳ್ತಾ ಇರೋದು. ಕಂಪೋಸಿಷನ್ ಓವರ್ ಇನ್ಹೆರಿಟೆನ್ಸ್ ಇದ್ರ ಬಗ್ಗೆ ನೀವು ಚಾಪ್ಟರೇ ಮಾಡಿಬಿಟ್ಟಿದ್ದೀನಿ ನೋಡಿ. ಇದು ಡಿಸೈನ್ ಪ್ರಿನ್ಸಿಪಲಲ್ಲೇ ಬರುತ್ತೆ ನಿಮಗೆ ಆಯಿತಾ. ಅದನ್ನು ನಾವು ಇಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟಿದ್ದೀವಿ. ಕಂಪ್ಲೀಟ್ ವೀಡಿಯೋ ನೀವು ಹಳೆ ವೀಡಿಯೋದಲ್ಲಿದೆ ನೋಡಿ, ಕಂಪೋಸಿಷನ್ ಓವರ್ ಇನ್ಹೆರಿಟೆನ್ಸ್. ಪ್ಯಾಟರ್ನ್ ಅಂದ್ರೇನು? ಎ ರೆಡಿಮೇಡ್ ಸೊಲ್ಯೂಷನ್ ಟು ಎ ರಿಕರಿಂಗ್ ಪ್ರಾಬ್ಲಮ್. ಅದೇ ಸೇಮ್ ಪ್ರಾಬ್ಲಮ್ ಬರ್ತಾ ಇದ್ದರೆ ಅದಕ್ಕೊಂದು ಪ್ಯಾಟರ್ನ್ ಅಂತ ಮಾಡ್ಬಿಡೋದು, ಅದಕ್ಕೆ ಫಿಕ್ಸ್ ಮಾಡಿಬಿಡೋದು. ಇದಕ್ಕೆ ಒಂದೊಂದು ಪ್ಯಾಟರ್ನಿಗೆ ಹೆಸರು ಕೊಟ್ಬಿಟ್ರೆ ನೀವು ಆ ಪ್ಯಾಟರ್ನ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಇದಕ್ಕೆ ಒಂದು ಗ್ಯಾಂಗ್ ಆಫ್ 4 ಅಂತ ಇದೆ. ಅಂದರೆ ಈ 4 ಪ್ಯಾಟರ್ನ್ ನಿಮ್ಗೆ ಎಲ್ಲ ಪ್ರಾಜೆಕ್ಟ್ ಮಾಡಿದ್ರೆ ಬಂದೇ ಬರುತ್ತೆ. ಅದನ್ನು ಹೇಳ್ತೀನಿ. ಸಿಂಗಲ್ಟನ್ ಅಂತ ನೀವು ಕೇಳಿರ್ಬೋದು. ಸಿಂಗಲ್ಟನ್ ಇದೆ ಗ್ಯಾರಂಟಿ ಎಕ್ಸಾಕ್ಟ್ಲಿ 1 ಇನ್ಸ್ಟೆನ್ಸ್ ಎವ್ರಿ ಟೈಮ್.
ನೀವು ಡಿ ಬಿ ಕನೆಕ್ಷನ್ಸ್ ಎಲ್ಲ ಮಾಡ್ತಿರಲ್ಲಪ್ಪ ನೋಡಿ, ನೀವು ಪದೇ ಪದೇ ಅದೇ ಕಾಲ್ ಮಾಡ್ತೀರ ಡಿ ಬಿ ಕನೆಕ್ಷನ್ಗೆ. ನೋಡಿ ಏನು ಕಂಡೀಷನ್ ಹಾಕಿನಿ, ಫಸ್ಟ್ ಟೈಮ್ ಇಟ್ ಕ್ರಿಯೇಟ್ ಇಟ್, ಸೆಕೆಂಡ್ ಟೈಮ್ ನಿಮ್ಮ ಮುಂಚೆನೇ ಇನ್ಸ್ಟೆನ್ಸ್ ಇತ್ತು ಅದೇ ಕೊಡುತ್ತೆ ವಾಪಸ್. ಮತ್ತೆ ಕ್ರಿಯೇಟ್ ಮಾಡಲ್ಲ ಡಿ ಬಿ ಕನೆಕ್ಷನ್, ಮತ್ತೆ ಕ್ರಿಯೇಟ್ ಮಾಡಲ್ಲ, ಅದು ತುಂಬ ಕಾಸ್ಟ್ಲಿ ಆಗ್ಬಿಡುತ್ತೆ ಅಲ್ವಾ. ಡಿ ಬಿ ಕನೆಕ್ಷನ್ ಮಾಡ್ಬೇಕಾದ್ರೆ ಈ ಸಿಂಗಲ್ಟನ್ನ ಯೂಸ್ ಮಾಡ್ತೀವಿ. ನೋಡಿ ಇವೆಲ್ಲ ನಿಮಗೆ ಪ್ಯಾಟರ್ನ್ಸ್ ನೆನಪಿರಬೇಕು, ಇವೆಲ್ಲ ರಿಕರಿಂಗ್ ಪ್ರಾಬ್ಲಮ್ಸ್. ನೋಡಿ ಇದೆಲ್ಲ ರಿಕರಿಂಗ್ ಪ್ರಾಬ್ಲಮ್ಸ್, ನೀವು ಡಿ ಬಿ ಕನೆಕ್ಟ್ ಮಾಡಲೇಬೇಕು, ಡೇಟಾಬೇಸ್ ಕನೆಕ್ಟ್ ಮಾಡಲೇಬೇಕು. ಈ ರಿಕರಿಂಗ್ ಪ್ರಾಬ್ಲಮ್ಗೆ ಒಂದು ಪ್ಯಾಟರ್ನ್ ಇಟ್ಬಿಟ್ಟಿದ್ದಾರೆ, ಅದು ಪ್ರಿನ್ಸಿಪಲ್ ಹೆಂಗೆ ಕೋಡ್ ಬರೀಬೇಕಂತ. ಇದು ಪ್ಯಾಟರ್ನ್ ರಿಪಿಟೇಟಿವ್ ಪ್ರಾಬ್ಲಮ್ಗೆ ಒಂದು ಪ್ಯಾಟರ್ನ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆನಾ. ಫ್ಯಾಕ್ಟ್ರಿ ಅಂದರೆ ಒನ್ ಹೆಲ್ಪರ್ ಬಿಲ್ಡ್ ದ ರೈಟ್ ಆಬ್ಜೆಕ್ಟ್ ಫಾರ್ ಯು. ಅಂದರೆ ಒಂದು ಫ್ಯಾಕ್ಟ್ರಿ ಪ್ಯಾಟರ್ನ್ ಅಂತ ಹೇಳ್ತಾರಲ್ಲಪ್ಪ, ಇದನ್ನೇ ಹೇಳೋದು. ಅದಕ್ಕೆ ಮೇಕ್ ಎನಿಮಲ್ ಅಂತ ಬರ್ಕೊಂಡಿದ್ಯಾ, ಸ್ಪೀಶೀಸ್ ಹಾಕೊಂಡಿದ್ಯಾ. ನೀವು ಮೇಕ್ ಎನಿಮಲ್, ನಿಮಗೆ ಡಾಗ್ ಬೇಕಾ, ಡಾಟ್ ಸ್ಪೀಕ್ ಅಂತ ಇದೆ. ಇದೇ ಥರ ನೀವು ಎಷ್ಟು ಬೇಕಾದ್ರೂ ಆ್ಯಡ್ ಮಾಡ್ತಾ ಹೋಗ್ಬೋದು. ಇದಕ್ಕೆ ಫ್ಯಾಕ್ಟ್ರಿ ಪ್ಯಾಟರ್ನ್ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ನೋಡಿ ಸ್ಟ್ರಾಟಜಿ ಪ್ಯಾಟರ್ನ್ ಅಂದ್ರೇನು, ಸ್ವ್ಯಾಪ್ ಎ ಬಿಹೇವಿಯರ್ ಅಟ್ ರನ್ ಟೈಮ್ ಬೈ ಇಂಜೆಕ್ಟಿಂಗ್ ದ ಡಿಫ್ರೆಂಟ್ ಆಬ್ಜೆಕ್ಟ್. ನಾವು ನೋಡಿದ್ರಲ್ಲ ಆವಾಗಲೇ ಎನಿಮಲ್ ಶೋ ಅಂತ ಒಂದು ನೋಡಿದ್ವಿ ತಾನೆ. ಅವಾಗ ಡಾಗ್ ಹಾಕಿದ್ರೆ ಡಾಗ್ ಥರ ಅದು ವರ್ಕ್ ಆಗುತ್ತೆ, ಕ್ಯಾಟ್ ಹಾಕಿದ್ರೆ ಕ್ಯಾಟ್ ಥರ ವರ್ಕ್ ಆಗುತ್ತೆ. ಏನಕ್ಕೆ ಪರ್ಫಾರ್ಮೆಂಟ್ ಡಾಟ್ ಸ್ಪೀಕ್ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅಬ್ಸ್ಟ್ರಾಕ್ಷನ್ ಯೂಸ್ ಮಾಡಿದ್ದೀವಿ, ಮೇಲಿನ ಕೋಡು ನಿಮಗೆ ನೆನಪಿದ್ರೆ ನೆನಪಾಗಿರುತ್ತೆ, ಗೊತ್ತಾಯ್ತಾ. ಇಲ್ಲಿ ಅಬ್ಸ್ಟ್ರಾಕ್ಷನ್ ಯೂಸ್ ಮಾಡಿ ಇಲ್ಲಿ ಹಾಕಿದ್ರೆ ಮತ್ತೆ ಕ್ರ್ಯಾಶ್ ಆಗ್ಬಿಟ್ರೆ ಅಂತ ಹೇಳಿದ್ರೆ ಇಲ್ಲ, ಅಬ್ಸ್ಟ್ರಾಕ್ಷನ್ ಹಾಕಿದ್ದೀವಲ್ವಾ, ಹಂಗಾಗಿ ಇದು ವರ್ಕ್ ಆಗೇ ಆಗುತ್ತೆ. ಎಲ್ಲ ಕ್ಲಾಸು ಇನ್ಹೆರಿಟ್ ಮಾಡ್ಬೇಕಾದ್ರೆ ಇದು ಸ್ಪೀಕ್ ಅನ್ನೋದು ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಇದು ವರ್ಕ್ ಆಗುತ್ತೆ. ಇದಕ್ಕೆ ಸ್ಟ್ರಾಟಜಿ ಅಂತ ಕರೆಯೋದು. ಅಬ್ಸರ್ವರ್ ಪ್ಯಾಟರ್ನ್ ಅಂತ ಹೇಳಿದ್ರೆ ವೆನ್ ಒನ್ ಆಬ್ಜೆಕ್ಟ್ ಚೇಂಜಸ್ ಇಟ್ ಸಬ್ಸ್ಕ್ರೈಬರ್ಸ್ ಆರ್ ಆಟೋಮೆಟಿಕಲಿ ನೋಟಿಫೈಡ್ ಅಂತ ಹೇಳ್ತಾ ಇದ್ದಾರೆ. ಅದಿಲ್ಲಿ ಇದು ಝೂ ಅಂತ ಇದೆಯಾ ನೋಡಿ, ಆ್ಯಡ್ ಎನಿಮಲ್ ಅಂತ ಇದೆ ನೋಡಿ, ಫಾರ್ ನೋಟಿಫೈ ಇನ್ ಸೆಲ್ಫ್ ಡಾಟ್ ವಾಚರ್ ಅಂತ ಇದೆ. ಇಲ್ಲಿ ಇದು ಒಂದು ಲಿಸ್ಟು ಅಲ್ವೇನಪ್ಪ. ಇವಾಗ ನಿನಗೆ ಆಟೋಮೆಟಿಕಲಿ ನೀವು ಆ್ಯಡ್ ಮಾಡಿದೆ ಅಂದರೆ ಇಲ್ಲಿ ನೋಟಿಫೈ ಅಂತ ಇಲ್ಲಿ ನೋಡಿ, ಸೆಲ್ಫ್ ವಾಚರ್ ಒಳಗೆ ಆಟೋಮೆಟಿಕ್ಕಾಗಿ ನೋಟಿಫೈ ಆಗಬೇಕಂತ ಕೋಡ್ ಬರ್ದಿದ್ದೀನಿ. ಇದರೊಳಗೆ ಒಂದು ಲ್ಯಾಂಬ್ಡಾ ಫಂಕ್ಷನ್ ಬರ್ಕೊಂಡು ಯಾವ್ದಾದ್ರು ಬರುತ್ತೆ ಆಟೋಮೆಟಿಕ್ಕಾಗಿ ಇದು ಪ್ರಿಂಟ್ ಆಗ್ತಾ ಹೋಗುತ್ತೆ. ನೀನು ಆ್ಯಡ್ ಮಾಡಿದ್ರೆ ಟಕ್ಕಂತ ಇದು ಪ್ರಿಂಟ್ ಆಗುತ್ತೆ, ಗೊತ್ತಾಯ್ತಾ. ಅದೇ ನಾವು ಇಲ್ಲಿ ಹೇಳ್ತಾ ಇರೋದು, ಬೇರೆ ಏನಿಲ್ಲ. ಪ್ರಿನ್ಸಿಪಲ್ ದಟ್ ಟೆಲ್ಸ್ ಯು ವಾಟ್ ಗುಡ್ ಡಿಸೈನ್ ಲುಕ್ ಲೈಕ್. ಪ್ಯಾಟರ್ನ್ಸ್ ಆರ್ ಪ್ರೂವನ್ ರೆಸಿಪಿ ದಟ್ ಫಾಲೋಸ್ ದೋಸ್ ಪ್ರಿನ್ಸಿಪಲ್. ಬೋತ್ ಆರ್ ಲಾಂಗ್ವೇಜ್ ಅಗ್ನೋಸ್ಟಿಕ್, ನಾಟ್ ಪೈಥಾನ್ ಓನ್ಲಿ. ಇವೆಲ್ಲ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಪೈಥಾನ್ ಒಂದಕ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಬಟ್ ಈ ಪ್ರಿನ್ಸಿಪಲ್, ಈ ಪ್ಯಾಟರ್ನ್ ನಿಮಗೆ ಗೊತ್ತಿರಬೇಕು. ಯಾರ ಸೀನಿಯರ್ ಡೆವಲಪರ್ಗಳು ಇವಾಗ ಸ್ಕಿಸ್ ಬಗ್ಗೆ, ಡ್ರೈವ್ ಬಗ್ಗೆ, ಸಿಂಗಲ್ಟನ್ ಪ್ಯಾಟರ್ನ್ ಬಗ್ಗೆ, ಅಬ್ಸರ್ವಲ್ ಪ್ಯಾಟರ್ನ್ ಬಗ್ಗೆ ಮಾತಾಡಿದ್ರು ಅಂದರೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಫ್ಯಾಕ್ಟ್ರಿ ಪ್ಯಾಟರ್ನ್ ಬಗ್ಗೆ ಮಾತಾಡಿದ್ರು ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಿಮಗೆಲ್ಲ ಇನ್ಫಾರ್ಮೇಷನ್ ಇವಾಗ ಗೊತ್ತಾಗ್ಬಿಟ್ಟಿದೆ ಒಂದು ಶಾರ್ಟಲ್ಲಿ. ಇವಾಗ ಪ್ಯಾಟರ್ನ್ಸು, ಡಿಸೈನ್ಸು ಎಲ್ಲ ಅರ್ಥ ಆಯಿತು ನಿಮಗೆ. ಆಯಿತಾ. ಈ ಸಾಲಿಡ್ ಪ್ರಿನ್ಸಿಪಲ್ ಕಷ್ಟನೇ ಇಲ್ಲ. ನೀವು ಬೈ ಡಿಫಾಲ್ಟು ನೀವು ಕಾಮನ್ ಸೆನ್ಸ್ ಇದ್ದರೆ ಇದನ್ನು ಆಲ್ರೆಡಿ ಮಾಡ್ತಾ ಇರ್ತೀರ. ನಿಮಗೆ ಅನಿಸ್ತಾ ಇರತ್ತೆ ಇದರಲ್ಲೆಲ್ಲ ಮೆಜಾರಿಟಿ ನಂಗೆ ಗೊತ್ತಿತ್ತಲ್ಲ ಮಾಡೋಕ್ಕೆ ಅಂತ. ಅದೇ ಹೇಳ್ತಾ ಇರೋದು, ಈ ಗೊತ್ತಿರೋದನ್ನೇ ಸ್ಟ್ರಕ್ಚರ್ ಮಾಡಿ ಇವ್ರು ಹಾಕ್ಕೊಂಡಿದ್ದಾರೆ ಅಷ್ಟೇ, ಪ್ರಿನ್ಸಿಪಲ್ಲು ಪ್ಯಾಟರ್ನ್ಸ್ ಅಂತ. ಆ ಪ್ಯಾಟರ್ನ್ಸ್ ನಿಮಗೆ ಗೊತ್ತಿರಬೇಕು. ನಿಮಗೆ ಗೊತ್ತಿಲ್ಲದೆ ಮಾಡೋಕ್ಕಿಂತ ಗೊತ್ತಿದ್ದೇ ಮಾಡಬೇಕು. ಗೊತ್ತಿದ್ದೇ ಮಾಡೋನೇ ಸೀನಿಯರ್ ಡೆವಲಪರ್, ಗೊತ್ತಿಲ್ಲದೆ ಮಾಡೋನೇ ವೈಪ್ ಕೋಡರ್, ಜೂನಿಯರ್ ಡೆವಲಪರ್ ಅಂತ ನಾವು ಕರಿತೀವಿ, ಗೊತ್ತಾಯ್ತಾ. ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಕೊಟ್ಟಿದ್ದೀನಿ, ಇವೆಲ್ಲ ಸಿಂಪಲ್ ಆಗಿದೆ ಆಯಿತಾ. ಇವೆಲ್ಲ ಕಾಮನ್ ಸೆನ್ಸ್ ಪ್ರಶ್ನೆ ಇವೆಲ್ಲ. ಬಟ್ ಆ ಕಾಮನ್ ಸೆನ್ಸ್ನ ಇವ್ರು ಏನು ಮಾಡಿದ್ರೆ ಪ್ರಾಪರ್ ಪ್ಯಾಟರ್ನ್ ಮಾಡಿದ್ದಾರೆ, ಪ್ರಾಪರ್ ಪ್ರಿನ್ಸಿಪಲ್ಸ್ ಮಾಡಿದ್ದಾರೆ. ಅದು ನೀವು ಫಾಲೋ ಮಾಡಬೇಕು ಅಂತ. ನಾವು ಟೆಕ್ನಿಕಲ್ ಟರ್ಮ್ಸಲ್ಲಿ ಹೆಂಗೆ ಮಾತಾಡಬೇಕು ಅಂತ ಅದ್ರ ಬಗ್ಗೆ ನೋಡಿರೋದು ಅಷ್ಟೇ. ನಾವು ನೀವೇನು ಮಾಡಿ ನೆಕ್ಸ್ಟ್ ಡೆವಲಪ್ ಮಾಡಬೇಕಾದ್ರೆ, ಏನೋ ಕೋಡ್ ಬರೀಬೇಕಾದ್ರೆ ಇದು ಯಾವ ಪ್ಯಾಟರ್ನಲ್ಲಿ ಬರುತ್ತೆ, ಯಾವ ಪ್ರಿನ್ಸಿಪಲ್ ಬರುತ್ತೆ, ಕೋಡ್ ಸ್ನಿಪೆಟ್ ತೊಗೊಂಡು ಚಾಟ್ಜಿಪಿಟಿಗೆ ಹಾಕ್ರಿ, ಇದು ಯಾವ ಪ್ರಿನ್ಸಿಪಲ್ಲು, ಇದು ಯಾವ ಪ್ಯಾಟರ್ನು ನನಗೆ ಹೇಳು ಅಂತ, ಆಯಿತಾ. ಅದು ಆರಾಮಾಗಿ ಹೇಳುತ್ತೆ. ಇದೇ ಥರ ಹೌದು, ನೀವು ಅವಾಗ 5 ನಿಮಿಷ ಜಾಸ್ತಿ ಕನ್ಸ್ಯೂಮ್ ಆಗ್ಬೋದು, ಬಟ್ ಅದು ನೀವು ಲೈಫ್ ಟೈಮ್ ನಿಮ್ಮ ಜೊತೆ ಇರುತ್ತೆ ಕಲ್ತಿರೋದು, ಗೊತ್ತಾಯ್ತಾ. ನೀವು ಇದೇ ಥರ ಕಲಿಬೇಕು, ರಿಲೇಟ್ ಮಾಡ್ಕೊಂಡು ಯಾವಾಗ ಕಲಿತೀರೋ ಆವಾಗ ಮಾತ್ರ ನೀವು ತಲೆ ಹೋಗೋದು, ಇಲ್ಲಾಂದರೆ ಹೋಗಲ್ಲ. ನಾವು ಆಲ್ರೆಡಿ ಸಿಂಟ್ಯಾಕ್ಸ್ ಬಿಟ್ಟು ಬಂದುಬಿಟ್ಟಿದ್ದೀವಿ. ಇವಾಗ ಕೋಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ. ಅರ್ಥ ಆಗಿಲ್ಲ ಅಂದರೆ ನಾನು ಹೇಳ್ದಲ್ಲ, ಪ್ರಾಕ್ಟೀಸ್ ಮಾಡಬೇಕು, ಅವಾಗ ಅರ್ಥ ಆಗೋದು, ಗೊತ್ತಾಯ್ತಾ. ಇವಾಗ ನಾವೆಲ್ಲ ಮಾತಾಡೋದು ಮುಂದೆ ಹೈ ಕ್ವಾಲಿಟಿ ಕೋಡ್ ಹೆಂಗೆ ಬರೆಯೋದು, ಸೀನಿಯರ್ ಡೆವಲಪರ್ ಥರ ಕೋಡ್ ಹೆಂಗೆ ಬರೆಯೋದು, ಸ್ಕೇಲಬಲ್ ಕೋಡ್ ಹೆಂಗೆ ಬರೆಯೋದು, ಅದ್ರ ಬಗ್ಗೆ ನೀವು ಇವಾಗ ಅದನ್ನೇ ತಿಳ್ಕೊಂಡಿರೋದು. ಕಾಮನ್ ಸೆನ್ಸ್ ಹೆಂಗೆ ಯೂಸ್ ಮಾಡಬೇಕು, ಬರೀ ಹಾರ್ಡ್ ವರ್ಕ್ ಮಾಡೋ ಸಾಲಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನೋಡಿ ಇವೆಲ್ಲ ಕಾಮನ್ ಸೆನ್ಸ್, ಇವೆಲ್ಲ ಮೆಜಾರಿಟಿ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಅಲ್ವಾ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.